ನಮಸ್ಕಾರ ರೀ. ಇವತ್ತು ಒಂದು ವಿಶೇಷವಾದಂಥ ಅದ್ಭುತವಾದ ರುಚಿ ಹೊಂದಿದಂಥ ಒಂದು ಗ್ರೀನ್ ಅವಲಕ್ಕಿನ ಮಾಡೋದು ತೋರಿಸ್ತೇನೆ ನೋಡಿರಿ. ಸೂಪರ್ ಟೇಸ್ಟಿಯಾಗಿರ್ತಾವೆ. ಯಾರ ಬಂದ ತಕ್ಷಣ ಅಥವಾ ನಮಗೆ ಟೀ ಜೊತೆಗೆ ತಿನ್ಬೇಕಂದ್ರೆ ಈ ಥರ ಅವಲಕ್ಕಿ ಒಂದು ಸಲ ಟ್ರೈ ಮಾಡಿರಿ. ಎಷ್ಟು ಚೆಂದಾಗಿ ಅವು ಏನು ಟೇಸ್ಟ್ ಆಗ್ಯಾವ ಅಂತ ಕೇಳ್ತಾರೆ ತಿಂದವರು. ಎಲ್ಲರೂ ಇಷ್ಟಪಡುವಂತಹ ಗ್ರೀನ್ ಅವಲಕ್ಕಿ ನೋಡಿರಿ. ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇಲ್ಲಿ ಅವಲಕ್ಕಿ ತೊಗೊಂಡೇನಿ, ಅರ್ಧ ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡೇನಿ. ಅದಕ್ಕೊಂದು ಮಸಾಲೆ ರೆಡಿ ಮಾಡೋಣ. ಒಂದು 4 ಹಸಿಮೆಣ್ಸಿನ್ಕಾಯಿ, ಇದು ಭಾಳ ಖಾರದವ ಮೆಣಸಿನ್ಕಾಯಿ, ಅದಕ್ಕೋಸ್ಕರ 4 ತೊಗೊಂಡೇನಿ. ಇಟ್ಟಿಟ್ಟ ಗಿಡ್ಡ ಮೆಣಸಿನ್ಕಾಯಿ ಇರ್ತಾವೆ ನೋಡಿರಿ, ಖಾರನು ಚೋಟಿ ಮೆಣಸಿನ್ಕಾಯಿ ಅವು. ಒಂದು ಹಿಡಿ ಕೊಬ್ಬರಿ, ಹಸಿ ಕೊಬ್ಬರಿ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡೇನು. ಒಂದು ಹಿಡಿ ಕೊಬ್ಬರಿನ, 4 ಮೆಣಸಿನ್ಕಾಯಿ, ಆನಂತರ ಒಂದು 1/4 ಸ್ಪೂನ್ ಜೀರಿಗೆ, ಒಂದು ಸಣ್ಣ ಗಡ್ಡಿ ಜವಾರಿ ಬೆಳ್ಳುಳ್ಳಿ, ನೀವು ಇದ್ದದ್ದು ಹಾಕ್ರಿ ಯಾವುದಾದ್ರೂ, ಒಂದು ಗಡ್ಡಿ ಬೆಳ್ಳುಳ್ಳಿ, ಒಂದು ಹಿಡಿ ಕೊತ್ತಂಬರಿ. ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಅಲ್ಲ, ಈ ಥರ ತರಿಯಾಗಿರಬೇಕು. ಸೈಡ್ಗಿಡೋಣ. ಈಗ ಒಗ್ಗರಣೆ ಮಾಡೋಣ. ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ. ಇಲ್ಲಿ ಶೇಂಗಾ ಎಣ್ಣೆ ಬಳಸಕತ್ತೇನೆ ನೋಡ್ರಿ. ನಾನು ಪಾಕೆಟ್ ಆಯಿಲ್ ಬಳಸಬಾರ್ದು ಅಂತಾರ. ಗಾಣದ ಎಣ್ಣೆ ತಂದೇವೆ ನಾವು, ಶೇಂಗಾದ ಎಣ್ಣೆ. ಇದು ಎಣ್ಣೆ ಕಾದ ನಂತರ ಒಂದು ಮುಷ್ಟಿಯಷ್ಟು ಶೇಂಗಾ ಕಾಳು, 2 ಟೇಬಲ್ ಸ್ಪೂನ್. ಇವನ್ನ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ. ಇವು ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು ಸಣ್ಣ ಉರಿಯೊಳಗೆ. ಇವನ್ನ ಪ್ಲೇಟ್ನಾಗ ಸೈಡಿಗೆ ಇಟ್ಬಿಡೋಣ, ಲಾಸ್ಟಿಗೆ ಹಾಕೋಣ. ಆನಂತರ ಅದೇ ಆಯಿಲಿಗೆ ಸಣ್ಣ ಉರಿ ಇಟ್ಕೊಂಡು ಒಂದು ಅರ್ಧ ಸ್ಪೂನು, ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ ಹಾಕೋಣ. ಇವೆಲ್ಲ ಫ್ರೈ ಆಗಲಿ. ಒಂದು ಒಣಮೆಣ್ಸಿನ್ಕಾಯಿ ಹಾಕೋಣ, ಟೇಸ್ಟ್ ಭಾರಿ ಇರ್ತೈತಿ. ಒಂದು ಕಡ್ಡಿ ಕರಿಬೇ, 2 ಈರುಳ್ಳಿ ಹೆಚ್ಚಿಟ್ಕೊಂಡೀನಿ, ಹೆಚ್ಚಿದಂಥ ಈರುಳ್ಳಿ ಹಾಕೋಣ. ಇದನ್ನು ಚೆಂದಾಗಿ ಹಸಿ ಸ್ಮೆಲ್ ಹೋಗಬೇಕು, ಬಾಡಿಸ್ಕೊಳೋಣ. ಇಲ್ಲಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕೇನಿ, ರುಬ್ಬಕ್ಕೆ ಹಾಕೇವಿ ಈ ಮೆಣಸಿನ್ಕಾಯಿನ. ಒಂದೇ ಒಂದು ಹಾಕೇನಿ ಟೇಸ್ಟ್ಗೋಸ್ಕರ. ಈ ಈರುಳ್ಳಿ ಬೆಂದ ನಂತರ ಈ ಗ್ರೈಂಡ್ ಮಾಡ್ಕೊಂಡಂಥ ತರಿಯಾದಂಥ ಈ ಹಸಿ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿ ರುಬ್ಬಿದ್ವಲ್ಲ ಅದನ್ನ ಹಾಕೋಣಂತ. ಅದಕ್ಕೂ ಮುಂಚೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚಿಟಿಕೆ ಅರಿಶಿನ ಹಾಕೋಣ. ಇದನ್ನು ಮಿಕ್ಸ್ ಮಾಡಿ ನಂತರ ಗ್ರೈಂಡ್ ಮಾಡ್ಕೊಂಡು ಬಂದಂಥ ಮಸಾಲ ಹಾಕೋಣ. ಏನು ರುಚಿಯಾಗಿದ್ದು ಅಂತೀರಿ ಅವಲಕ್ಕಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿದ್ದು, ಇಷ್ಟಪಟ್ಟು ತಿಂತಾರೆ ನೋಡ್ರಿ ಮನೆಯೊಳಗೆಲ್ಲರೂ. ಒಂದು ಸಲ ಟ್ರೈ ಮಾಡಿರಿ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನೋಡಿರಿ, ಇದು ಹಸಿದ ರುಬ್ಬಿರ್ತವಲ್ಲ, ಇದು ಒಂದು ಸ್ವಲ್ಪ ಸಣ್ಣ ಉರಿಯೊಳಗೆ ಒಗ್ಗರಣೆ ಜೊತೆ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇದನ್ನೇ ಗ್ಯಾಸ್ ಆಫ್ ಮಾಡಿಬಿಡೋಣ. ಆಫ್ ಮಾಡಿಂದ ಚಿಕ್ಕ ಸ್ಪೂನ್ಲೆ 1 ಸ್ಪೂನ್ ಸಕ್ಕರೆ ಹಾಕಾಕತ್ತೀನಿ. ಒಂದು ಚಿಕ್ಕದ ಲಿಂಬೆ ಹಣ್ಣಿನ ರಸ ಹಾಕ್ತಾನೆ. ವಿಶೇಷವಾದಂಥ ರುಚಿ ಕೊಡ್ತೈತಿ ಇದು ಲಿಂಬೆ ರಸ, ಸಕ್ಕರೆ. ಚಿಕ್ಕದು ಒಂದು ಲಿಂಬೆ ಹಣ್ಣು 2 ಪೀಸೂ ಹಿಂಡಿ ಬಿಡ್ತಾನೆ ಇಲ್ಲೇ ರಸನ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ಅವಲಕ್ಕಿ 1-2 ಸಲ ಧೂಳು ಗೀಳು ಇರ್ತೈತಿ, ಸ್ವಚ್ಛಗೆ ತೊಳೆದು ನೆನೆ ಇಟ್ಟಿದ್ದೆ. ನೆನೆದಂಥ ಈ ಅವಲಕ್ಕಿನ ಇದ್ರಾಗ
ನೆಂದಿರಬೇಕು, ಬಿಡಿ ಬಿಡಿ ಆಗಿರಬೇಕು. ನೋಡಿರಿ ಎಷ್ಟು ಚಂದ ಪರ್ಫೆಕ್ಟಾಗಿ ಬಂದವು. ಇವನ್ ಈ ಒಗ್ಗರಣೆಯೊಳಗೆ ಹಾಕಿ ಚಂದ ಕೈಲೇ ಕಲಿಸ್ಬಿಡೋಣ. ಎಲ್ಲ ಅವಲಕ್ಕಿಗೂ ಚಂದ ಮಸಾಲ ಹತ್ತಬೇಕಂದ್ರೆ ಕೈಲೇ ಕಲಿಸ್ಬೇಕು. ಕೈಲೇ ಮಾಡಿದ್ದು ಯಾವಾಗಲೂ ಅಮೃತ ಅಂತ ಹೇಳ್ತಾರೆ. ನೋಡಿರಿ ಚಂದ ಕೈಲೇ ಕಲಿಸ್ಬಿಡೋಣ. ಪ್ರತಿಯೊಂದು ಅವಲಕ್ಕಿಗೂ ಮಸಾಲ ಹತ್ತಬೇಕು. ಆ ನಂತರ ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಕಾಳು ಹಾಕೋಣ. ಒಗ್ಗರಣೆಗೆ ಹಾಕಿಬಿಟ್ರೆ ಮೆತ್ತಗೆ ಹಾಕ್ತಿರ್ತಾವೆ, ಅದಕ್ಕೋಸ್ಕರ ಲಾಸ್ಟಿಗೆ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಹಾಕೋಣ. ರೆಡಿ ಆದವು ನೋಡಿರಿ ನಮ್ಮ ಗ್ರೀನ್ ಅವಲಕ್ಕಿ. ಸ್ಪೆಷಲ್ ಅವಲಕ್ಕಿ ಅಂತ ಹೇಳ್ಬೋದು. ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಇದರ ಮೇಲೆ ಒಂದು ಸ್ವಲ್ಪ ಮಿಕ್ಸರ್ ಇದ್ರೆ ಹಾಕೋರಿ. ನಮ್ಮ ಮನೆಯೊಳಗೆ ಖಾಲಿ ಆಗ್ಯಾವು, ಇನ್ನೂ ರುಚಿ ಬರ್ತೈತಿ. ನೋಡಿರಿ ಸೂಪರ್ ಟೇಸ್ಟಿ ಆದಂಥ ಗ್ರೀನ್ ಅವಲಕ್ಕಿ ರೆಡಿ. ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ನಮಸ್ಕಾರ.